ಬೆಂಗಳೂರಿನಲ್ಲಿ ಮಾರ್ಚ್ 28ರಿಂದ IPL ಪಂದ್ಯಗಳು ಶುರುವಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿ ಸನ್ ರೈಸರ್ಸ್ ಹೈದರಾಬಾದ್ ಮೊದಲ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ಬಾರಿ ಅಂದ್ರೆ RCB ಕಪ್ ಗೆದ್ದ ನಂತರ ವಿಜಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಕಾಲ್ ತುಳಿತದ ಸಂಭವದಿಂದ ಸುಮಾರು 11 ಜನ ಸಾವನ್ನಪ್ಪಿದ್ರು. ಈ ಒಂದು ಹಿನ್ನೆಲೆಯಲ್ಲಿ RCB ಮ್ಯಾನೇಜ್ಮೆಂಟ್ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಪ್ರತಿ ಸಲ ಯಾವುದೇ ರೀತಿಯ ಏನು ಒಂದು ಸೈನ್ ಬೋರ್ಡ್ ಅನ್ನ ಹಾಕ್ದೇನೆ ಎಂಟ್ರಿ ಅಥವಾ ಎಕ್ಸಿಟ್ ಅನ್ನ ಏನು ಫ್ಯಾನ್ಸ್ ಗಳಿಗೆ ಕೊಡ್ತಾ ಇತ್ತು. ಆದ್ರೆ ಈ ಬಾರಿ ಇದೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಸೈನ್ ಬೋರ್ಡ್ ಗಳನ್ನ ಹಾಕಿದೆ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿ ಪಂದ್ಯಕ್ಕೆ ಬರುವವರು ಯಾವೆಲ್ಲ ವಸ್ತುಗಳನ್ನ ತರಬಾರ್ದು ಎನ್ನುವ ಒಂದು ಸೈನ್ ಬೋರ್ಡ್ ಅನ್ನ ಇಲ್ಲಿ ಹಾಕಿದ್ದಾರೆ. ಅತಿ ಪ್ರಮುಖವಾಗಿ ಫುಡ್ ಐಟಮ್ಸ್ ಆಗಿರ್ಬೋದು, ಅದೇ ರೀತಿ ಬಾಟಲ್ಸ್, ಲೈಟರ್, ಮ್ಯಾಚ್ ಬಾಕ್ಸ್, ಕ್ಯಾಮರಾ ಅಥವಾ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್, ಪೆಟ್ರೋಲ್, ಡೀಸೆಲ್, ಟಾಯ್ಸ್, ಗನ್ಸ್, ಅಂಬ್ರೆಲಾ, ಬ್ಯಾಕ್ ಪ್ಯಾಕ್ಸ್, ಆಲ್ಕೋಹಾಲ್, ಈ ರೀತಿ ಸಾಕಷ್ಟು ರೀತಿಯ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಟಲ್ ಅಥವಾ ಮೆಟಾಲಿಕ್ ವಸ್ತುಗಳನ್ನ ತರಬೇಡಿ ಎನ್ನುವ ಒಂದು ಸೈನ್ ಬೋರ್ಡ್ ಅನ್ನ ಹಾಕಿದ್ದಾರೆ. ಇನ್ನುಳಿದಂತೆ ಸಾಕಷ್ಟು ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಎಂಟ್ರಿ ಮತ್ತು ಎಕ್ಸಿಟ್ಗೆ ಅದರದ್ದೇ ಆದಂತಹ ಗೇಟ್ ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯ ಕಾಲ್ ತುಳಿತ ಆಗಬಾರದು ಎನ್ನುವ ನಿಟ್ಟಿನಲ್ಲಿ E9, E10, E11, E12 ಈ ರೀತಿ ಗೇಟ್ ಗಳನ್ನ ಬಿಟ್ಟು ಇದೇ ಒಂದು ಪ್ರತಿ ಅಥವಾ ಪರ್ಟಿಕ್ಯುಲರ್ ಗೇಟ್ ಗಳಲ್ಲಿ ನೀವು ಬರಬೇಕು ಹೋಗಬೇಕು ಎನ್ನುವ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಂತರದಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಏರ್ಪಾಟನ್ನ ಮಾಡಿದ್ದಾರೆ. ಯಾವುದೇ ಹಂತದಲ್ಲೂ ಕಳೆದ ಬಾರಿ ವಿಜಯೋತ್ಸವದಲ್ಲಿ ಆದಂತಹ ಒಂದು ಮಿಸ್ಟೇಕ್ ಏನಿದೆ ಅದರ 1% ಮಿಸ್ಟೇಕ್ ಕೂಡ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಈ ಎಲ್ಲಾ ಭದ್ರತೆಗಳನ್ನ ಏರ್ಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೀವೇನ್ ನೋಡ್ತಾ ಇದ್ದೀರಾ ಈ ಗೇಟ್ಗಳು E10 ಆಗಿರ್ಬೋದು ಅಥವಾ E10A ಅಥವಾ E9, ಸೊ ಈ ಎಲ್ಲಾ ಗೇಟ್ ಗಳನ್ನ ಆ ಒಂದು ಸಂದರ್ಭದಲ್ಲಿ ಯೂಸ್ ಮಾಡ್ಕೋತಾರೆ. ಒಟ್ಟಾರೆ 25ರಿಂದ 28 ಗೇಟ್ ಗಳನ್ನ ಏನು ಫ್ಯಾನ್ಸ್ ಗಳು ಹೋಗಿ ಬರೋದಕ್ಕೆ ಯೂಸ್ ಮಾಡ್ಕೋತಾರೆ ಅಂತಾನೆ ಹೇಳ್ಬೋದು. ಇನ್ನುಳಿದಂತೆ ಮ್ಯಾಚ್ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಎನ್ನುವ ದೃಷ್ಟಿಕೋನದಿಂದ ಮೆಡಿಕಲ್ ಕ್ಯಾಂಪ್ ಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಮೆಡಿಕಲ್ ಕ್ಯಾಂಪ್ ಗಳಲ್ಲಿ ಸ್ವತಃ ಡಾಕ್ಟರ್ಗಳೇ ಇರ್ತಾರೆ ಅನ್ನೋ ಒಂದು ಖುದ್ದು ಮಾಹಿತಿಯನ್ನ ಏನು KCA ಅಧ್ಯಕ್ಷರು ಕೂಡ ನೀಡ್ತಕ್ಕಂಥದ್ದು. ಒಟ್ಟಾರೆ ಈ ರೀತಿಯಾಗಿ ಈ ಬಾರಿ ಏನು IPL 2026 ಏನಿದೆ ಇದರ ಒಂದು ಉದ್ಘಾಟನಾ ಪಂದ್ಯ ನಡೀತಾ ಇದೆ. ಬೆಂಗಳೂರಿನಲ್ಲಿ ಒಟ್ಟು 7 ಪಂದ್ಯಗಳು ನಡೆಯುತ್ತೆ. ಸೊ ಈ 7 ಪಂದ್ಯಗಳನ್ನ RCB ಅಭಿಮಾನಿಗಳು ವೀಕ್ಷಣೆ ಮಾಡಬಹುದು. ಆದ್ರೆ ಒಂದು ಬೇಜಾರಿನ ಸಂಗತಿ ಏನು ಅಂತ ನಾವು ನೋಡ್ತಾ ಹೋದ್ರೆ ಏನು RCB ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಟಿಕೆಟ್ ಗಳನ್ನ ರಿಲೀಸ್ ಮಾಡಿದ್ರು. ಸುಮಾರು 30ರಿಂದ 35 ಸಾವಿರ ಟಿಕೆಟ್ಗಳು. ಈ ಒಂದು ಟಿಕೆಟ್ 4 ಗಂಟೆಗೆ ರಿಲೀಸ್ ಆಯ್ತು. 4 ಗಂಟೆಯಿಂದ ಕೇವಲ 3 ನಿಮಿಷದಲ್ಲೇ ಈ ಎಲ್ಲ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಯ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಮಧ್ಯಮ ವರ್ಗದವರು ಯಾರ್ಯಾರು ಟಿಕೆಟ್ ಅನ್ನ ಖರೀದಿ ಮಾಡಿ ಮ್ಯಾಚ್ ಗಳನ್ನ ನೋಡಬೇಕು ಅನ್ಕೊಂಡಿದ್ರೋ ಅವರೆಲ್ಲರಿಗೂ ಕೂಡ ನಿರಾಸೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ RCB ಅಭಿಮಾನಿಗಳು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. RCB ಮ್ಯಾನೇಜ್ಮೆಂಟ್ ಈ ಟಿಕೆಟ್ ಗಳನ್ನ ಏಜೆಂಟ್ ಗಳಿಗೆ ಸೇಲ್ ಮಾಡಿದ್ದಾರೆ, ಹೀಗಾಗಿ ನಮಗೆ ಟಿಕೆಟ್ ಸಿಕ್ಕಿಲ್ಲ. ಯಾವುದೇ ಒಂದು ಸೀಟ್ ಅನ್ನ ಬುಕ್ ಮಾಡಿದ್ರು ಕೂಡ ದಿಸ್ ಸೀಟ್ ಆಲ್ರೆಡಿ ಬುಕ್ಡ್, ಪ್ಲೀಸ್ ಚೂಸ್ ಅದರ್ ಅಂತ ಬರ್ತಾ ಇದೆ. ಅಂದ್ರೆ ಈ ಸೀಟ್ ಆಲ್ರೆಡಿ ಬುಕ್ ಆಗಿದೆ, ನೀವು ಬೇರೆ ಸೀಟ್ ಗಳನ್ನ ಬುಕ್ ಮಾಡಿ ಅಂತ ಒಂದು ಪಾಪ್ ಅಪ್ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ RCB ಏಜೆಂಟ್ಸ್ ಗಳಿಗೆ ಎಲ್ಲ ಏನು ಸೀಟ್ ಗಳನ್ನ ಸೇಲ್ ಮಾಡಿದೆ ಎನ್ನುವ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ನಿಜವಾಗಿಯೂ ಮಾಡಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆ ಆಫ್ಲೈನ್ ನಲ್ಲಿ ಯಾವುದೇ ಟಿಕೆಟ್ ಸಿಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಕಾಲ್ ತುಳಿತ ಆಗಿತ್ತು. ಸೊ ಇದೇ ಒಂದು ಕಾರಣದಿಂದ ಆಫ್ಲೈನ್ ನಲ್ಲಿ ಯಾವುದೇ ರೀತಿಯ ಟಿಕೆಟ್ ಗಳನ್ನ ಕೊಡೋದಿಲ್ಲ ಅನ್ನೋದು ಸದ್ಯದ ಮಾಹಿತಿ. ಇನ್ನುಳಿದಂತೆ ಕಳೆದ ಬಾರಿ 11 ಜನ ಏನು ಮೃತಪಟ್ಟಿದ್ರು ಅವರಿಗೋಸ್ಕರ ಅವರದ್ದೇ ರೀತಿಯಲ್ಲಿ ಅವರಿಗೆ ಏನು ಒಂದು ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ RCB ಏನು ತಂಡ ಅಥವಾ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಅಂತಾನೆ ಹೇಳ್ಬೋದು. 11 ಸೀಟ್ ಗಳನ್ನ ಅವರಿಗಾಗಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಅವರ ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ಅಥವಾ ಅವರ ಪುತ್ಥಳಿಗಳನ್ನ ಇರಿಸುವ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಅವರಿಗೆ ಗೌರವಾರ್ಥವಾಗಿ ಪ್ರತಿ ಮ್ಯಾಚ್ ಗಳಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಯಾವ ಮ್ಯಾಚ್ ಗಳು ನಡೆಯುತ್ತೆ ಆ ಮ್ಯಾಚ್ ಗಳಲ್ಲಿ 11 ಸೀಟ್ ಗಳನ್ನ ಅವರಿಗಾಗಿ ನಾವು ಮೀಸಲಿಡ್ತೀವಿ ಎನ್ನುವ ಒಂದು ಮಾಹಿತಿಯನ್ನು ಕೂಡ RCB ಮ್ಯಾನೇಜ್ಮೆಂಟ್ ತಿಳಿಸಿದೆ. ಸೊ ಈ ರೀತಿಯಾಗಿ ಏನು RCB ಪಂದ್ಯ ನಡೆಯುತ್ತೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಾನೆ ಹೇಳ್ಬೋದು. ಇದು ಒಂದು RCB ಪಂದ್ಯದ ಬಗ್ಗಿನ ಮಾಹಿತಿ. ಇನ್ನೇನು 28ನೇ ತಾರೀಕು RCB ವರ್ಸಸ್ SRH ಮ್ಯಾಚ್ ಶುರುವಾಗುತ್ತೆ ಅಂತ ಹೇಳ್ಬೋದು. ಅದು ಕೂಡ ಉದ್ಘಾಟನಾ ಪಂದ್ಯ. ಕಳೆದ ಬಾರಿ ಈಗಾಗಲೇ ಚಾಂಪಿಯನ್ಸ್ ಆಗಿದ್ದಾರೆ. ಸತತ 17 ವರ್ಷದ ಬಳಿಕ 18ನೇ ಬಾರಿಯ ಸೀಸನ್ ನಲ್ಲಿ RCB ಚಾಂಪಿಯನ್ ಆಗಿದೆ. ಹೀಗಾಗಿ ಈ ಬಾರಿಯೂ ಕೂಡ ಹಾಟ್ ಫೇವರೇಟ್ ಆಗಿ ಏನು ತಂಡ ಗುರುತಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನುಳಿದಂತೆ ಈ ಹಿಂದೆ RCB ಯುನೈಟೆಡ್ ಸ್ಪಿರಿಟ್ಸ್ ತಂಡದ ಮಾಲೀಕತ್ವದಲ್ಲಿತ್ತು. ಆದ್ರೆ ಪ್ರಸ್ತುತ ಮಾಹಿತಿಯಂತೆ ಆದಿತ್ಯ ಬಿರ್ಲಾ ಏನು ಅದೇ ರೀತಿ ಆದಿತ್ಯ ಬಿರ್ಲಾ ಜೊತೆ ಟೈಮ್ಸ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಇನ್ನುಳಿದಂತೆ 2 ಅಮೆರಿಕನ್ ದೈತ್ಯ ಕಂಪನಿಗಳು RCB ಯನ್ನ 17,686 ಕೋಟಿ ಅಂದ್ರೆ 17,000
700 ಕೋಟಿ ರೂಪಾಯಿಗೆ ಏನು RCB ತಂಡವನ್ನ ಅಥವಾ ಫ್ರಾಂಚೈಸಿಯನ್ನು ಕೊಂಡ್ಕೊಂಡಿದೆ. ಇದು ಸದ್ಯದ ಮಾಹಿತಿ. ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ಕೂಡ ಅಮೆರಿಕ ದೈತ್ಯ ಉದ್ಯಮಿಗಳು ಅದನ್ನ ಕೊಂಡ್ಕೊಂಡಿದ್ದಾರೆ 15,300 ಕೋಟಿಗೆ. ಹೀಗಾಗಿ ಈ ವರ್ಷ ಆ ರಾಯಲ್ ಚಾಲೆಂಜರ್ಸ್ ಎನ್ನುವ ಹೆಸರಿನ ಮೂಲಕವೇ RCB ಆಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಪಕ್ಷದಲ್ಲಿ ಆದಿತ್ಯ ಬಿರ್ಲಾ ಏನಾದ್ರು ರಾಯಲ್ ಚಾಲೆಂಜರ್ಸ್ ಏನಿದೆ ಇದೇ ನೇಮ್ ಅನ್ನ ಮುಂದುವರಿಸಿದ್ದೆ ಆದ್ರೆ ಇವರಿಗೆ ಪ್ರಮೋಷನ್ ಅನ್ನ ಕೊಟ್ಟಂಗಾಗುತ್ತೆ. ಈ ಒಂದು ಕಾರಣದಿಂದ ಮುಂದಿನ ಸೀಸನ್ ಅಂದ್ರೆ 2027ರ ಸೀಸನ್ ಏನಿದೆ ಅಲ್ಲಿಂದ ರಾಯಲ್ ಚಾಲೆಂಜರ್ಸ್ ನ ಹೆಸರು ಬದಲಾಗುವ ಎಲ್ಲ ನಿರೀಕ್ಷೆ ಇದೆ ಅಂತಾನೆ ಹೇಳ್ಬೋದು. ಸೊ ಇದು ಪ್ರಸ್ತುತವಾದಂತಹ ಮಾಹಿತಿ. ಸೊ ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್ ಗ್ಯಾಂಡಿ, ನ್ಯೂಸ್ ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.